ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ತ್ರಿಕೋನಮಿತಿ ಮೇಲೆ ಏನೇನು ಇಂಪಾರ್ಟೆಂಟ್ ಸೂತ್ರ ಬರ್ತಾವು, ಏನೇನು ಇಂಪಾರ್ಟೆಂಟ್ಸ್ ಕೀ ಪಾಯಿಂಟ್ಸ್ ಎಕ್ಸಾಮ್ ಪರ್ಪಸ್ ಏನೇನು ನೆನ್ಪಿಟ್ಕೋಬೇಕಲ್ಲ ಅದನ್ನೆಲ್ಲಾನು ನೋಡೋಣ. ಇವತ್ತೇನೈತಲ್ಲ ಇಷ್ಟು ಇಂಪಾರ್ಟೆಂಟ್ ಕ್ಲಾಸ್ ಅಂದ್ರೆ ಇದೊಂದು ಕ್ಲಾಸ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಮೇಲೆ ಎಂಥ ಲೆಕ್ಕ ಬಂದರೂ ನೀವು ಆರಾಮ್ ಈಸಿಯಾಗಿ ಮಾಡ್ಬೋದು. ಹಂಗಂದ್ರೆ ಮೊದಲೇದಾಗಿ ನೋಡ್ರಿ, ಒಂದು ತ್ರಿಭುಜವನ್ನು ಎ ಬಿ ಸಿ ತ್ರಿಭುಜ ಅಂತ ತೊಗೊಂಡ್ರೆ ಇದು ಲಂಬಕೋನ ತ್ರಿಭುಜ ಅಂದ್ರೆ ಇಲ್ಲಿ ಒಂದು ಕೋನ ಟೀಟಾ ಅಂದ್ರೆ ತೊಗೊಂಡ್ರೆ ಈ ಟೀಟಾಗಿದೆ ಎದುರಿಗೆ ಥರ ಇದು ಅಭಿಮುಖ ಬಾಹು, ಇದಂದ್ರೆ ವಿಕರ್ಣ. ಲಂಬಕೋನ ತ್ರಿಭುಜದ ಎದುರು ಏನಿರ್ತಲ್ಲ ಇದು ವಿಕರ್ಣ, ಇದು ಈ ಟೀಟಾಗ ಇದು ಏನಕ್ಕಿದೆ ಪಾರ್ಶ್ವಬಾಹು. ಹೌದಾ, ಇದಿಷ್ಟರ ಮೇಲೆ ನಾವು ಸೂತ್ರ ಬರೀತೀವಿ. ಹೌದಾ, ಸೈನ್ ಟೀಟಾ ಅಂದ್ರೆ ಯಾವಾಗೂ ಸೈನ್ ಟೀಟಾ ಅಂದ್ರೆ ಇದ್ರದ್ದು ಅಭಿಮುಖ ಬಾಹು ಬಾಗ್ಲೇ ವಿಕರ್ಣ. ಅಭಿಮುಖ ಬಾಹು ಬಾಗ್ಲೇ ವಿಕರ್ಣ ಮಾಡಿದ್ರೆ ಬರೋದೇನು ಸೈನ್ ಟೀಟಾ. ಅಭಿಮುಖ ಬಾಹು ಅಂದ್ರೆ ಏನೈತಿಲ್ಲ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಎ ಸಿ. ಸೈನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೇ ವಿಕರ್ಣ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಇದು ತಿಳಿತಾ? ಹಂಗಂದ್ರೆ ಕಾಸ್ ಟೀಟಾ ಅಂದ್ರೆ ಏನು? ಕಾಸ್ ಟೀಟಾ ಅಂದ್ರೆ ಪಾರ್ಶ್ವಬಾಹು. ಈ ಟೀಟಾಗ ಏನು ಪಾರ್ಶ್ವಬಾಹು ಇರ್ತೈತಲ್ಲ, ಪಾರ್ಶ್ವಬಾಹು ಬಾಗ್ಲೇ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಬಾಗ್ಲೇ ವಿಕರ್ಣ ಅಂದ್ರೆ ಎ ಸಿ. ಕಾಸ್ ಟೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಬಾಗ್ಲೇ ವಿಕರ್ಣ ಈಸ್ ಈಕ್ವಲ್ ಟು ಎ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಟ್ಯಾನ್ ಟೀಟಾ ಅಂದ್ರೆ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು. ಅಭಿಮುಖ ಬಾಹು ಏನೈತಿ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಇದು ಸೂತ್ರ ನೆನ್ಪಿಟ್ಕೋಬೇಕು. ಬರೀ ಸೂತ್ರನ ನೆನ್ಪಿಡೋದಲ್ಲ, ಅಭಿಮುಖ ಬಾಹು ಅಂದರೆ ಈ ಟೀಟಾ ಕೊಟ್ಟಿಲ್ಲ ಅದ್ರ ಎದುರಿನ ಬಾಹು ಏನಿರ್ತೈತಲ್ಲ ಅದು ಬಾಗ್ಲೇ ವಿಕರ್ಣ ಮಾಡಿದ್ರೆ ಬರೋದು ಸೈನ್ ಟೀಟಾ. ಈ ಟೀಟಾಗೇನು ಈ ಟೀಟಾ ಏನು ಕಡೆ ಏನು ಇದು ಪಾರ್ಶ್ವಬಾಹು ಇರ್ತೈತಲ್ಲ ಬಾಗ್ಲೇ ವಿಕರ್ಣ ಮಾಡಿದ್ರೆ ಬರೋದೇನು ಕಾಸ್ ಟೀಟಾ. ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಮಾಡಿದ್ರೆ ಬರೋದೇನು ಟ್ಯಾನ್ ಟೀಟಾ. ಇದಿಷ್ಟು ನೆನ್ಪಿಟ್ರೆ ಇದ್ರ ಮೇಲೆ ಕಾಸ್ ಟೀಟಾ ನೀವು ಈಸಿಯಾಗಿ ಬರಿಬೋದು. ಯಾವ ರೀತಿ ನೋಡ್ರಿ, ಕೋಸೆಕ್ ಟೀಟಾ ಅಂದ್ರೆ ಸೈನ್ ಟೀಟಾ ಕೋಸೆಕ್ ಟೀಟಾ ಎರಡಕ್ಕೂ ಏನು ಸಂಬಂಧ ಐತೆ ನೋಡ್ರಿ. ಸೈನ್ ಟೀಟಾ ಅಂದ್ರೆ ಅಭಿಮುಖ ಬಾಹು ಬಾಗ್ಲೇ ವಿಕರ್ಣ. ಕೋಸೆಕ್ ಟೀಟಾ ಅಂದ್ರೆ ವಿಕರ್ಣ ಬಾಗ್ಲೇ ಅಭಿಮುಖ ಬಾಹು. ಇದ್ರದ್ದು ಉಲ್ಟಾ ನೋಡ್ರಿ, ಎ ಬಿ ಡಿವೈಡೆಡ್ ಬೈ ಎ ಸಿ ಇದು ಸೈನ್ ಟೀಟಾ, ಎ ಸಿ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಇಂದ ಕೋಸೆಕ್ ಟೀಟಾ. ಅದೇ ರೀತಿ ಕಾಸ್ ಟೀಟಾ ಅಂದ್ರೆ ಪಾರ್ಶ್ವಬಾಹು ಬಾಗ್ಲೇ ವಿಕರ್ಣ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೆಕ್ ಟೀಟಾ ಅಂದ್ರೆ ಇದರ ಉಲ್ಟಾ, ಪಾರ್ಶ್ವಬಾಹು ಬಾಗ್ಲೇ ವಿಕರ್ಣ ಅಂದ್ರೆ ಕಾಸ್ ಟೀಟಾ, ವಿಕರ್ಣ ಬಾಗ್ಲೇ ಪಾರ್ಶ್ವಬಾಹು ಅಂದ್ರೆ ಸೆಕ್ ಟೀಟಾ. ಸೆಕ್ ಟೀಟಾ ಇದ್ರ ಉಲ್ಟಾ, ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂದ್ರೆ ಇದು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಅದೇ ರೀತಿ ಟ್ಯಾನ್ ಟೀಟಾ ಅಂದ್ರೆ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಕಾಟ್ ಟೀಟಾ ಅಂದ್ರೆ ಪಾರ್ಶ್ವಬಾಹು ಬಾಗ್ಲೇ ಅಭಿಮುಖ ಬಾಹು. ಪಾರ್ಶ್ವಬಾಹು ಅಂದ್ರೆ ಏನೈತಿ ಬಿ ಸಿ ಡಿವೈಡೆಡ್ ಬೈ ಎ ಬಿ. ಇದಿಷ್ಟು ಸೂತ್ರಗಳು. ಸೈನ್ ಟೀಟಾ ಕಾಸ್ ಟೀಟಾ ಕೋಸೆಕ್ ಟೀಟಾ ಅಂದ್ರೆ ಯಾವ ರೀತಿ ಬರ್ತಾವನ್ನೋ ನೆನ್ಪಿಡ್ಬೋದು. ಹಂಗಂದ್ರೆ ಸೈನ್ ಟೀಟಾಗ ಕೋಸೆಕ್ ಟೀಟಾಗ ಏನು ಸಂಬಂಧ, ಸೈನ್ ಎಗ ಕೋಸ್ ಎಗ ಏನು ಸಂಬಂಧ ಅಂದ್ರೆ ಸೈನ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೋಸೆಕ್ ಎ. ಕೋಸೆಕ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎ. ಅದೇ ರೀತಿ ಕಾಸಕ್ಕೆ ಸೆಕ್ಕಗ ಸಂಬಂಧ ಇರ್ತೈತಿ. ಯಾವ ರೀತಿ ಐತಿ, ಕಾಸ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎ, ಸೆಕ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎ. ಟ್ಯಾನಕ್ಕೆ ಕಾಟಕ್ಕೆ ಸಂಬಂಧ ಇರ್ತೈತಿ. ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಕಾಟ್ ಎ. ಕಾಟ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ಎ. ಇವಿಷ್ಟು ಸೈನ್ ಎಕ್ಕೆ ಕೋಸೆಕ್ಗೆ, ಕಾಸ್ಗೆ ಸೆಕ್, ಟ್ಯಾನ್ಗೆ ಕಾಟ್ಗೆ ಏನು ಸಂಬಂಧ ಅನ್ನೋದು ಸೂತ್ರ. ನೆಕ್ಸ್ಟ್ ಏನು ಬರ್ತೈತಿ, ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಕಾಟ್ ಎ ಅಂದ್ರೆ ಇದ್ರ ಉಲ್ಟಾ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಟ್ಯಾನ್ ಟೀಟಾ ಅಂದ್ರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಕಾಟ್ ಎ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದನ್ನು ಒಂದು ಬಿಟ್ಟು 2 ಸಲ ರಿಪೀಟ್ ಮಾಡ್ಕೋರಿ. ತಿಳಿಲಿಲ್ಲ ಅಂದ್ರೆ ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ರಿ, ನಾನು ಬೇಕಂದ್ರೆ ನಿಮ್ಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ. ನೋಡಿರಿ ಇದಿಷ್ಟು ಕೀ ಪಾಯಿಂಟ್ಸ. ಮತ್ತು ಇದ್ರೊಳಗೆ ಏನು ಬರ್ತಾವೆ ನೋಡಿರಿ, ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಇದು ಸೂತ್ರ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಇವಿಷ್ಟು ಎಕ್ಸಾಮ್ ಇದು 2 ಮಾರ್ಕ್ಸಿನ ಕ್ವಶನ್ಸ್ ಅವೆಲ್ಲ ಬಿಡಿಸೋ ಮುಂದೆ ಇದನ್ನು ಅಲ್ಲಿ ಯೂಸ್ ಮಾಡ್ಕೊತೀವಿ. ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೋಬೇಕು. ಇದು ನೆನ್ಪಿಟ್ಕೊಂಡ್ರೆ ನೀವು ಇದ್ರ ಮೇಲೆ ಬರ್ತಕ್ಕಂಥ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು. ಇದು ಅಷ್ಟೇ ಅಲ್ಲದೆ ಈ ಟೇಬಲ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಈ ಟೇಬಲನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳೇಬೇಕು. ನೋಡಿರಿ, ಸೈನ್ 0 ಡಿಗ್ರಿ ಅಂದ್ರೆ 0, ಸೈನ್ 30 ಅಂದ್ರೆ 1/2, ಸೈನ್ 45 ಡಿಗ್ರಿ ಅಂದ್ರೆ 1/√2, ಸೈನ್ 60 ಡಿಗ್ರಿ ಅಂದ್ರೆ √3 ಡಿವೈಡೆಡ್ ಬೈ 2, ಸೈನ್ 90 ಡಿಗ್ರಿ ಅಂದ್ರೆ 1.
ಅದೇ ರೀತಿ ಕಾಸ್ ಇದನ್ನು ನೆನ್ಪಿಡ್ಬೇಕು. 0 1/2 1/√2 √3/2 1 ಅಂದ್ರೆ 0 30 ಡಿಗ್ರಿ 45 ಡಿಗ್ರಿ 60 90 ಡಿಗ್ರಿ ಅಂದರೆ ಏನು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹಂಗಂದ್ರೆ ಕಾಸ್ 0 ಡಿಗ್ರಿ ಅಂದರೆ ಏನು? ಕಾಸ್ 0 ಡಿಗ್ರಿ ಅಂದ್ರೆ 1, ಕಾಸ್ 30 ಡಿಗ್ರಿ ಅಂದ್ರೆ √3/2, ಕಾಸ್ 45 ಅಂದ್ರೆ 1/√2, ಕಾಸ್ 60 ಅಂದ್ರೆ 1/2, ಕಾಸ್ 90 ಡಿಗ್ರಿ ಅಂದ್ರೆ 0. ಇದ್ರ ರೀತಿ ಟ್ಯಾನ್ ಟೀಟಾ ಅಂದ್ರೆ ಟ್ಯಾನ್ 0 ಡಿಗ್ರಿ ಅಂದ್ರೆ 0, ಇವೆರಡನ್ನೂ ಭಾಗಿಸೋದು 0ಗೆ 1 ಭಾಗಿಸಿದ್ರೆ 0. ಟ್ಯಾನ್ 30 ಡಿಗ್ರಿ ಅಂದ್ರೆ ಇದಕ್ಕಿದ್ದು ಭಾಗಿಸಿದ್ರೆ 1/√3 ಬರ್ತೈತಿ. ಟ್ಯಾನ್ 45 ಡಿಗ್ರಿ ಅಂದ್ರೆ 1, ಟ್ಯಾನ್ 60 ಡಿಗ್ರಿ ಅಂದ್ರೆ √3, ಟ್ಯಾನ್ 90 ಡಿಗ್ರಿ ಅಂದ್ರೆ 0. ಇದೇ ರೀತಿ ಕಾಟ್ 0 ಡಿಗ್ರಿ ಅಂದ್ರೆ ನಾಟ್ ಡಿಫೈನ್ಡ್ ಅಂದ್ರೆ ಇಲ್ಲಿ ನೋಡ್ರಿ 1/0 1/0 ಅಂದ್ರೆ ನಾಟ್ ಡಿಫೈನ್ಡ್. ಕಾಟ್ 0 ಡಿಗ್ರಿ ಅಂದ್ರೆ ನಾಟ್ ಡಿಫೈನ್ಡ್. ಕಾಟ್ 30 ಡಿಗ್ರಿ ಅಂದ್ರೆ √3, ಕಾಟ್ 45 ಡಿಗ್ರಿ ಅಂದ್ರೆ 1, ಕಾಟ್ 60 ಡಿಗ್ರಿ ಅಂದ್ರೆ 1/√3, ಕಾಟ್ 90 ಡಿಗ್ರಿ ಅಂದ್ರೆ 0. ಕೋಸೆಕ್ 0 ಡಿಗ್ರಿ ಅಂದ್ರೆ ನಾಟ್ ಡಿಫೈನ್ಡ್. ಕೋಸೆಕ್ 30 ಡಿಗ್ರಿ ಅಂದ್ರೆ 2, ಕೋಸೆಕ್ 45 ಡಿಗ್ರಿ ಅಂದ್ರೆ √2, ಕೋಸೆಕ್ 60 ಡಿಗ್ರಿ ಅಂದ್ರೆ 2/√3, ಕೋಸೆಕ್ 90 ಡಿಗ್ರಿ ಅಂದ್ರೆ 1. ಸೆಕ್ 0 ಡಿಗ್ರಿ ಅಂದ್ರೆ 1, ಸೆಕ್ 30 ಡಿಗ್ರಿ ಅಂದ್ರೆ 2/√3, ಸೆಕ್ 45 ಡಿಗ್ರಿ ಅಂದ್ರೆ 2, ಸೆಕ್ 60 ಡಿಗ್ರಿ ಅಂದ್ರೆ 2, ಸೆಕ್ 90 ಡಿಗ್ರಿ ಅಂದ್ರೆ ನಾಟ್ ಡಿಫೈನ್ಡ್. ಈಗ ನೋಡ್ರಿ ನಿಮ್ಗೆ ಎಕ್ಸಾಮ್ನಾಗ ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರೆ, ಈಗ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು 1/√3 ಆದಾಗ ಸೆಕ್ 30 ಡಿಗ್ರಿ ಎಷ್ಟಿರ್ತೈತಿ ಅಂದ್ರೆ 2/√3 ಇರ್ತೈತಿ. ಇದನ್ನ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೀವು ಮಾಡಿಸ್ತೀನಿ. ಈ ಟೇಬಲ್ನ ಯಾಕೆ ಬಿಡಿಸಿ ಹೇಳಿದೆ, ಇಷ್ಟೆಲ್ಲಾನು ಯಾಕೆ ಹೇಳಿದೆ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್. ಇದನ್ನು ನೀವು ನೋಡ್ಕೊಳ್ಳಿ ಅನ್ನೋದಕ್ಕೆ ಇದನ್ನು ನಾನು ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿನಿ. ಇದಷ್ಟು ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ಡೈಲಿ ಎಕ್ಸಾಮ್ ಬರೋ ತನಕ ರಿಪೀಟ್ ಮಾಡ್ಕೋರಿ, ಅಂದ್ರೆ ಅಷ್ಟು ನಿಮಗೂ ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ಇದ್ರೊಳಗೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ. ABC ಒಂದು ತ್ರಿಭುಜ ತೊಗೊಂಡು ಇದು ಲಂಬಕೋನ ತ್ರಿಭುಜದೊಳಗೆ ಇಲ್ಲಿ ನೋಡ್ರಿ ಇದು ಆ್ಯಂಗಲ್ A, ಇದು 90 - A. ನೋಡ್ರಿ ಸೈನ್ A ಆದರೆ ಯಾವಾಗೂ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ, ಸೈನ್ A ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳ್ಕೊಟ್ಟಿದ್ನಲ್ಲ. ಸೈನ್ A ಇಲ್ಲಿ ನೋಡ್ರಿ, ಈಗ A ಇಲ್ಲಿ ಐತ್ರಿ. ಸೈನ್ A ಅಂದ್ರೆ ಅದ್ರ ಎದುರಿನ ಬಾಹು ತೊಗೊಂಡ್ಬಿಡ್ಬೇಕು. ಏನಿರ್ತಿ A ಅಂತಿತ್ತಲ್ಲ ಅದ್ರ ಎದುರಿನ ಬಾಹು ಏನಕ್ಕೈತಿ, ಸೈನ್ A ಅಂದ್ರೆ ಏನಕ್ಕೈತಿ, BC ಡಿವೈಡೆಡ್ ಬೈ ವಿಕರ್ಣ ಅಂದರೆ AC, BC ಡಿವೈಡೆಡ್ ಬೈ AC. ಹೌದಾ? ಅದೇ ರೀತಿ ಕಾಸ್ A ಹೇಳ್ರಿ ನೋಡೋಣ. ಕಾಸ್ A ಅಂದ್ರೆ ಪಾರ್ಶ್ವಬಾಹು AB ಡಿವೈಡೆಡ್ ಬೈ AC. ಅದೇ ರೀತಿ ಟ್ಯಾನ್ A ಅಂದ್ರೆ ಟ್ಯಾನ್ A ಇಸ್ ಈಕ್ವಲ್ ಟು BC ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು BC ಡಿವೈಡೆಡ್ ಬೈ AB. ಅದೇ ರೀತಿ ಕಾಟ್ A ಏನಕ್ಕೈತಿ ಹೇಳಿ ನೋಡೋಣ. ಇದ್ರ ಉಲ್ಟಾ ಹೇಳ್ಬಿಡೋದು. ಈಗ ನೋಡ್ರಿ ಟ್ಯಾನ್ A ಅಂದ್ರೆ BC ಡಿವೈಡೆಡ್ ಬೈ AB ಹೇಳಿದ್ರಿ, ಕಾಟ್ A ಅಂದ್ರೆ AB ಡಿವೈಡೆಡ್ ಬೈ BC. ಅದೇ ರೀತಿ ಕೋಸೆಕ್ A ಅಂದ್ರೆ ಏನು, ಸೈನದ ಉಲ್ಟಾ ಹೇಳೋದು. ಇದು BC ಡಿವೈಡೆಡ್ ಬೈ AC ಇದ್ರೆ ಇದು AC ಡಿವೈಡೆಡ್ ಬೈ BC. ಸೆಕ್ A ಏನಾಕೈತಿ, AC ಡಿವೈಡೆಡ್ ಬೈ AB. ನೋಡ್ರಿ ಇದು ಇಷ್ಟು ಈಸಿ ಐತಲ್ಲ, ಬಂದುಬಿಟ್ಟು ನೀವು 2 ಸಲ ಮಾಡಿದ್ರಿ, ಇದ್ರಷ್ಟು ಈಸಿ ಏನೂ ಇಲ್ಲ. ಈಗ ನಾ ಏನು ಹೇಳೋ ಮುಂದೆ ಇವ್ರು ಏನು ಹೇಳೋಕ್ಕಂತಾರ ಅನ್ನಿಸ್ತೈತಿ, ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇದ್ರ ಮೇಲೆ ಏನು ನಾ ಎಕ್ಸಾಂಪಲ್ ಮಾಡಿಸ್ತೇನಿಲ್ಲ ಅವಾಗ ನಿಮ್ಗೆ ತಿಳ್ತೈತಿ. ಈಗ ನೋಡ್ರಿ ಈಗ ನಾ ಇಷ್ಟೊತ್ತನ ಹೇಳಿದೆ ಸೈನ್ A ಕಾಸ್ A ಇದು ಮಾಡಿದ್ರಿ. ಈಗ ನಮಗಿಲ್ಲೇ ಸೈನ್ 90 - A ಐತಿ. ಹೌದಾ? ಈಗ ನಾನು 90 - A ಅನ್ನೋದು ಒಂದು ಕೋನ ಕೊಟ್ಟಾರ. ಹೌದಾ? ಈ 90 - A ಮೇಲೆ ಸೈನ್ 90 - A ಏನಕ್ಕೈತಿ, ಕಾಸ್ 90 - A ಏನಾಕೈತೆ ಅನ್ನೋದು ಮಾಡೋಣ. ಹೌದಾ? ಸೈನ್ 90 - A ನೋಡ್ರಿ, ಸೈನ್ 90 - A ಐತಲ್ಲ, ಇದ್ರ ಎದ್ರಿನ ಬಾಹು ಏನಕ್ಕೈತಿದ, ಅಭಿಮುಖ ಬಾಹು. ಹಂಗಂದ್ರೆ ಸೈನ್ 90 - A ಅಂದ್ರೆ AB ಡಿವೈಡೆಡ್ ಬೈ AC. ಹೌದಾ? ಇದು ವಿಕರ್ಣ ಹೌದಲ್ಲ, AB ಡಿವೈಡೆಡ್ ಬೈ AC. ಹೌದಾ? AB ಡಿವೈಡೆಡ್ ಬೈ AC ಅಂದ್ರೆ ಏನು ರೀ, AB ಡಿವೈಡೆಡ್ ಬೈ AC ಅಂದ್ರೆ ಇಲ್ಲಿ ಏನೈತೆ ನೋಡ್ರಿ, AB ಡಿವೈಡೆಡ್ ಬೈ AC ಅಂದ್ರೆ ಏನು, ಕಾಸ್ A. ಹಾಗಂದ್ರೆ ಸೈನ್ 90 - A ಅಂದ್ರೆ ಏನು ಬಂತ, ಕಾಸ್ A. ನೋಡ್ರಿ ಸೈನ್ 90 - A ಇಸ್ ಎ ಕಾಸ್ A. ಹೆಂಗೆ ಬಂತಂದ್ರೂ ನೋಡ್ರಿ, ಬೇಕಂದ್ರೆ ಸೈನ್ 90 - Aನಾ, ಸೈನ್ 90 - A ಅಂದ್ರೆ ಅಭಿಮುಖ ಬಾಹು AB ಡಿವೈಡೆಡ್ ಬೈ AC ವಿಕರ್ಣ. ಹಾಗಂದ್ರೆ AB ಡಿವೈಡೆಡ್ ಬೈ AC ಅಂದ್ರೆ ಏನು, ಈಗ ಆಲ್ರೆಡಿ ನಾವು ಮಾಡಿರ್ತೀವಿ. ಸೈನ್ AB ಡಿವೈಡ್ ಬೈ AC ಅಂದ್ರೆ ಏನು, ಕಾಸ್ A. ಅದೇ ರೀತಿ ನೋಡ್ರಿ ಕಾಸ್ 90 - A ಅಂದ್ರೆ ಅದ್ರದ್ದು ಪಾರ್ಶ್ವಬಾಹು BC ಡಿವೈಡೆಡ್ ಬೈ AC. ಹೌದಾ? BC ಡಿವೈಡೆಡ್ ಬೈ AC. BC ಡಿವೈಡೆಡ್ ಬೈ AC ಅಂದ್ರೆ ಏನು, ಸೈನ್ A. ನೋಡ್ರಿ ಸೈನ್ 90 - A ಅಂದ್ರೆ ಕಾಸ್ A, ಕಾಸ್ 90 - A ಅಂದ್ರೆ ಸೈನ್ A. ಅದೇ ರೀತಿ ಟ್ಯಾನ್ 90 - A ಅಂದ್ರೆ AB ಡಿವೈಡೆಡ್ ಬೈ BC. AB ಡಿವೈಡ್ ಬೈ BC ಅಂದ್ರೆ ಏನಿಲ್ಲೈತಿ, AB ಡಿವೈಡೆಡ್ ಬೈ BC ಅಂದ್ರೆ ಕಾಟ್ A. ಅದೇ ರೀತಿ ಕಾಟ್ 90 - A ಅಂದ್ರೆ BC ಡಿವೈಡೆಡ್ ಬೈ AB. ಅದು BC ಡಿವೈಡೆಡ್ ಬೈ AB ಅಂದರೆ BC ಡಿವೈಡೆಡ್ ಬೈ AB ಅಂದರೆ ಏನೈತಿಲ್ಲ, ಟ್ಯಾನ್ A. ಕಾಸ್ 90 - A ಅಂದರೆ ಇದ್ರ ಉಲ್ಟಾ AC ಡಿವೈಡೆಡ್ ಬೈ AB. AC ಡಿವೈಡೆಡ್ ಬೈ AB ಅಂದರೆ ಏನಿದೆ ನೋಡ್ರಿ, AC ಡಿವೈಡೆಡ್ ಬೈ AB ಅಂದ್ರೆ ಕೋಸೆಕ್ A.
ಸೈನ್ ಸೆಕ್ 90 ಮೈನಸ್ ಎ, ಸೆಕ್ 90 ಮೈನಸ್ ಎ ಇದ್ರ ಉಲ್ಟಾ ಬಿ ಸಿ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಎ ಸಿ ಡಿವೈಡೆಡ್ ಬೈ ಬಿ ಸಿ ಅಂದರೆ ಏನೈತಿ, ಎ ಸಿ ಡಿವೈಡೆಡ್ ಬೈ ಬಿ ಸಿ ಅಂದ್ರೆ ಕೋಸೆಕ್ಕೆ. ಹೌದಾ, ಕೋಸೆಕ್ಕೆ. ನೋಡಿರಿ, ಸೈನಕ್ಕೆ ಕಾಸ್ ಬರ್ತೈತಿ. ಸೈನ್ 90 ಮೈನಸ್ ಎ ಅಂದ್ರೆ ಕಾಸ್ ಎ, ಕಾಸ್ 90 ಮೈನಸ್ ಎ ಅಂದ್ರೆ ಸೈನ್ ಎ, ಟ್ಯಾನ್ 90 ಮೈನಸ್ ಎ ಅಂದ್ರೆ ಕಾಟ್ ಎ, ಕಾಟ್ 90 ಮೈನಸ್ ಎ ಅಂದ್ರೆ ಸೈನ್ ಎ, ಸೊ ಟ್ಯಾನ್ ಎ. ಕೋಸೆಕ್ 90 ಮೈನಸ್ ಎ, ಕೋಸೆಕಕ್ಕೆ ಸೆಕ್ಕಕ್ಕೆ ಸಂಬಂಧ ಇರ್ತೈತಿ ಈ ಸಲ. ಕೋಸೆಕ್ 90 ಮೈನಸ್ ಎ ಅಂದ್ರೆ ಸೆಕ್ ಎ, ಸೆಕ್ 90 ಮೈನಸ್ ಎ ಅಂದ್ರೆ ಕೋಸೆಕ್ಕೆ. ನೋಡಿರಿ, ಇದಿಷ್ಟು ಇಂಪಾರ್ಟೆಂಟ್. ಒಂದು ಬಿಟ್ಟು 2 ಸಲ ಮಾಡಿರಿ. ನಿಮ್ಗೆ ಏನೂ ತಿಳಿಲ್ಲ ಅಂದ್ರೆ ಕಾಮೆಂಟ್ಸ್ ಹಾಕ್ರಿ, ನಾನು ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ ಇದು. ನೋಡಿರಿ, ಇದೊಂದು ಇಂಪಾರ್ಟೆಂಟ್ ನೋಟ್. ಇನ್ನು ಯಾವಾಗೂ ಸೈನ್ ಎ ಅಥವಾ ಕಾಸ್ ಎಗಳ ಬೆಲೆಯು ಒಂದಕ್ಕಿಂತ ಹೆಚ್ಚಾಗುವುದಿಲ್ಲ. ಆದರೆ ಸೆಕ್ ಎ ಮತ್ತು ಕೋಸೆಕ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಹೆಚ್ಚು ಅಥವಾ ಒಂದಕ್ಕೆ ಸಮನಾಗಿರ್ತೈತೆ. ನೋಡಿರಿ, ಸೈನದ ಬೆಲೆ, ಕಾಸದ ಬೆಲೆ, ಸೈನ್ ಟೀಟಾ ಕಾಸ್ ಟೀಟಾ ಬೆಲೆ ಯಾವಾಗೂ ಒಂದಕ್ಕಿಂತ ಹೆಚ್ಚು ಆಗಂಗಿಲ್ಲ. ಆದ್ರೆ ಸೆಕ್ ಎ ಮತ್ತು ಕೋಸೆಕ್ ಎ ಬೆಲೆ ಏನಾಕೈತಿ, ಒಂದಕ್ಕಿಂತ ಹೆಚ್ಚಿನೂ ಆಗ್ಬೋದು ಅಥವಾ ಒಂದಕ್ಕೆ ಸಮನಾಗಿರ್ತೈತಿ, ಒಂದಕ್ಕಿಂತ ಕಡಿಮೆ ಇರಂಗಿಲ್ಲ. ತಿಳಿತಾ ಇದ್ರು? ಹಂಗಂದ್ರೆ ಇದ್ರ ಮೇಲೆ ಯಾವ್ಯಾವ 1 ಮಾರ್ಕ್ಸಿಂಗ್ ಕ್ವಶನ್ಸ್ ಕೇಳ್ಯಾರ ನೋಡೋಣ. ನೋಡಿರಿ, ಕಾಸ್ 90 ಮೈನಸ್ 30 ಇದರ ಬೆಲೆಯು ಕಾಸ್ 90 ಮೈನಸ್ 30. ಹಂಗಂದ್ರೆ ಏನಪ್ಪ ಇದು, ನಾವು ಇಷ್ಟು ತನ 30 ಡಿಗ್ರಿ 0 ಡಿಗ್ರಿ. ನೋಡಿರಿ, ಇದು ಕಾಲಮ್ ಹೇಳ್ಕೊಟ್ಟಿದ್ದು ನೆನಪೈತಲ್ಲ, 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಮಾಡೀವಿ. ಆದರೆ ಇದೇನು ಇವರು ಕಾಸ್ 90 ಮೈನಸ್ 30 ಕೇಳ್ಯಾರಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. 90 ಕಾಸ್ 30 90 30 ಕಳೆದ್ರೆ ಎಷ್ಟಾಕೈತೆ, 60 ಬರ್ತೈತಲ್ಲ. ಕಾಸ್ 60 ಡಿಗ್ರಿ ಡೈರೆಕ್ಟಾಗಿ ಕೇಳೋ ಬದ್ಲಿ ಕಾಸ್ 90 ಮೈನಸ್ 30 ಅಂತ ಕೇಳ್ಯಾರ. ನೋಡಿರಿ, ಕಾಸ್ 90 ಮೈನಸ್ 30 ಈಸ್ 60. ಕಾಸ್ 60 ಡಿಗ್ರಿ ಅಂದರೆ ಎಷ್ಟು ನೋಡಿರಿ. ಕಾಸ್ ಇದು ಟೇಬಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ 1 ಮಾರ್ಕ್ಸಿಂಗ್ ಕ್ವಶನ್ ಕೇಳ್ತಾರೆ. ಕಾಸ್ 60 ನೋಡಿರಿ, ಇದು 60 ಡಿಗ್ರಿ ಅಂದರೆ ಎಷ್ಟಪ್ಪ ನೋಡಿರಿ. ಕಾಸ್ 60 ಡಿಗ್ರಿ ಅಂದರೆ ಎಷ್ಟೈತಿ, 1/2. ನೀವು ನೆನಪು ಟೇಬಲ್ ನೆನಪು ಮಾಡ್ಕೊಂಡ್ರೆ ಸಾಕು, 1/2 ಅಂತ ಆನ್ಸರ್ ಬಂದ್ರೆ ನಿಮ್ಗೆ 1 ಮಾರ್ಕ್ಸ್ ಗ್ಯಾರಂಟಿ. ಅದೇ ರೀತಿ ನೋಡಿರಿ, ಕಾಟ್ 90 ಡಿಗ್ರಿಯ ಬೆಲೆಯು ಕಾಸ್ 90 ಡಿಗ್ರಿ, ಕಾಟ್ 90 ಡಿಗ್ರಿ ನೋಡಿರಿ, ಕಾಟ್ 90 ಡಿಗ್ರಿ, ಕಾಟ್ ಇದ್ರ 90 ಡಿಗ್ರಿ ಇದ್ರ ಬೆಲೆ ಎಷ್ಟೈತಿ, ಇದು ನೋಡಿ ಕಾಟ್ ಈ ಲೈನ್ದಾಗೈತಿ. ಇದು 90 ಡಿಗ್ರಿ, ಇದ್ರ ಬೆಲೆ ಎಷ್ಟು ರೀ, 0. ಹಂಗಂದ್ರೆ 0 ಎಷ್ಟು ಇರ್ತೈತಲ್ಲ ಅದು ಆನ್ಸರ್. ಮತ್ತು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೇಕಂತ ಏನು ಕೇಳ್ತಾರ, 13 ಸೈನ್ ಟೀಟಾ ಈಸ್ ಈಕ್ವಲ್ ಟು 12 ಆದರೆ ಕೋಸೆಕ್ ಟೀಟಾದ ಬೆಲೆ ಎಷ್ಟು ಅಂತ ಕೇಳ್ತಾರ. ಇದನ್ನು ನೋಡಿರಿ, ಸೈನ್ ಟೀಟಾ ಅಂದರೆ ಎಷ್ಟಾತೀಗ 12, ಈ 13 ಈ ಕಡೆ ಗುಣಾಕಾರ ಈ ಕಡೆ ಬಂದ್ರೆ ಭಾಗಾಕಾರ. ಸೈನ್ ಟೀಟಾ ಈಸ್ ಈಕ್ವಲ್ ಟು 12/13 ಬಂತು. ಕೋಸೆಕ್ ಅಂದರೆ ಇದು ಉಲ್ಟಾ ಬರೆದ್ಬಿಟ್ರೆ ಆತು. ಕೋಸೆಕ್ ಟೀಟಾ ಅಂದ್ರೆ 13 ಡಿವೈಡೆಡ್ ಬೈ 12. ಕೋಸೆಕ್ ಇಸ್ 13 ಡಿವೈಡೆಡ್ ಬೈ 12. ನೋಡಿರಿ, ಎಷ್ಟು ಈಸಿ ಕ್ವಶನ್ಸ್ ಅದಾವೆ. ನೋಡಿರಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾಗೆ ಸಮನಾದದು. ನೋಡಿರಿ, ಆಗಲೇ ಸ್ವಲ್ಪ ಸೂತ್ರ ನೆನ್ಪಿಡ್ಬೇಕಂತ ಹೇಳಿದ್ನಿಲ್ಲ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಥವಾ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಈಸ್ ಕೊಟ್ಟು ಏನು ರೀ, ಸೆಕ್ ಸ್ಕ್ವೇರ್ ಟೀಟಾ. ಈ ಸೂತ್ರ ನೆನ್ಪಿಟ್ರೆ ಸಾಕು ನಿಮ್ಗೆ. 1 ಮಾರ್ಕ್ಸಿಂಗ್ ಕ್ವಶನ್ ಕೇಳ್ತಾರೆ ಆರಾಮ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಕೊಟ್ಟು ಸೆಕ್ ಸ್ಕ್ವೇರ್ ಟೀಟಾ ಮಾರ್ಕ್ ಹಾಕಿ ಬಂದ್ರೆ ಸಾಕು ನೀವು. ಕಾಸ್ ಟೀಟಾ ಈಸ್ ಈಕ್ವಲ್ ಟು ಕಾಸ್ ಟೀಟಾ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 25 ಆದರೆ ಸೆಕ್ ಟೀಟಾ ಬೆಲೆ ನೋಡಿರಿ, ಕಾಸ್ಗೆ ಸೆಕ್ಗೆ ಏನು ಸಂಬಂಧ ಐತಿ, ಇದ್ರ ಉಲ್ಟಾನ ಇರ್ತೈತೆ ಅದು. ಕಾಸ್ ಟೀಟಾ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 25 ಇದ್ರೆ ಸೆಕ್ ಟೀಟಾ ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 24. ನೋಡಿರಿ, ಕಾಸ್ ನೋಡಿರಿ, ಇಲ್ಲಿನು ಸೈನದ್ದು ಅದ ಕೇಳಿದ್ರು, ಇಲ್ಲಿ ಕಾಸದ್ದು ಅದ ಕೇಳಾರಿ. ಇಷ್ಟು ಈಸಿ ಕ್ವಶನ್ಸ್ ಇರ್ತಾವೆ ಗೊತ್ತಾ. ನೀವು ಇವತ್ತಿಂದ ಏನು ಕ್ಲಾಸ್ ಹೇಳ್ಕೊಟ್ಟೇನಲ್ಲ, ಲಕ್ಷ ಕೊಟ್ಟು ನೀವು 1 ಬಿಟ್ಟು 2 ಸಲ ಮಾಡಿದ್ರೆ ಈ ಟ್ರಿಗ್ನೋಮೆಟ್ರಿ ಮೇಲೆ, ತ್ರಿಕೋನಮಿತಿ ಮೇಲೆ ಯಾವುದೇ ಕ್ವಶನ್ಸ್ ಬಂದರೂ ನೀವು ಈಸಿಯಾಗಿ ಮಾಡಿ ಬರ್ತೀರಿ. ಅದಕ್ಕೆ ನಾವು ಏನೇನು